ಬಾಬರೇ ಇವನಿಂದ ನಮ್ಮ ವಂಶದವರಾದ ಭಸ್ಮಾಸುರ, ಮೋಕಾಸುರ, ಇನ್ನು ಅನೇಕ ಸುರರು ಇವನಿಂದ ಹತವಾಗಿದ್ದನ್ನು ನೆನೆಸಿಕೊಂಡರೆ ದಕ್ಕರ ಉರಿಯದ್ದು ಬ್ರಹ್ಮರಂದ್ರ ಪರ್ಯಾಂತರ ವ್ಯಾಪಿಸಿಕೊಳ್ಳುವುದು. ಆದ ಕಾರಣ ಈ ವೈಕುಂಠ ಬ್ರಹ್ಮ ಈ ಕ್ಷಣ ಮಾತ್ರ ಅಭ್ಯಾಸವನ್ನು ಅಡಗಿಸಿಬಿಡೆ. ಬಾಬರೇ ಈ ಶಕ್ತಿ ಸೂದನ ಮಹಾರಾಜನೇ, ವೀರಾದಿ ವೀರ ಅಸುರ ಕುಲ ಚಕ್ರಸುರರಿಗೆ ಸರಿ ಸಮರಾದ ವೈರಿಗಳು ಯಾವತ್ತು ಲೋಕಗಳಿಲ್ಲವೆಂದು ಜೈ ಬೇರೆಯನ್ನ ಒಡೆಯರ ಪ್ರಸುದನ ಸರ್ವನಾಶ ಮಾಡಬಹುದು. ನಮ್ಮ ವೈದಿಗಳಾದ ದೇವತರ ಮೇಲೆ ನಮ್ಮ ಪರಾಕ್ರಮವನ್ನು ತೋರಿದವ, ನಮ್ಮನ್ನ ಕೆಟ್ಟ ನುಡಿಗಳಿಂದ ಮಾತನಾಡುವ ಭ್ರಷ್ಟರಿಗೆ ಜೀವ ನಷ್ಟವು ಮಾಡಿದೆ. ಬಾಪರೇ ಹಟ್ಟಹಾಸದಿಂದ ಮೆರೆಯುತ್ತಿರುವ ಅಮರರ ಮಾಧವರ ಅಧಿಕಾರವನ್ನ ಯಾವ ಮಾಡಿಸಿಕೊಂಡ ಈ ಮೂಲ ಬ್ರಹ್ಮಾಂಡದಲ್ಲಿ ನಮಗೆ ಸರಿಸಬರಲಾದ ಪರಾಕ್ರಮಗಳೆಲ್ಲ ಯಾವತ್ತೇ ಆ ಬ್ರಹ್ಮನೆಂಬವರು ನಮ್ಮ ಮಂದಿರಕ್ಕೆ ಧಾರಕ ಬಾಲಕಲಾಗಿರಲು ಸರ್ವ ದೇವಾನ ದೇವತೆಗಳ ದಿನ ನಿಂತು ತಪ್ಪದೆ ನಮ್ಮನ್ನು ಪೂಜಿಸಿದೆ. ಆ ದೇವೇಂದ್ರನೆಂಬ ಹದಮನು ನಮ್ಮ ಲೋಹಾವತಿಯ ಕಾವಲುಗಾರನಾಗಿರಲು ಇವರನ್ನು ರಕ್ಷಿಸುವ ಸಂರಕ್ಷಣ ಕರ್ತನೆಂಬ ಆ ವಿಷ್ಣುನೆಂಬ ಎಂಬೆಣಿಯನ್ನು ಹಿಡಿದು ತಂದವನ ಮತವನ್ನು ಮುರಿದು ನಮ್ಮ ಪುಟ ಭೇದವನಾದ ಲೋಹಾವತಿ ಹೆಸರೆಂಬುದೊಳಗೆ ಸೇರಿಸಿ ಜೀವನ ಪರ್ಯಾಂತರವಾಗಿ ನೆರಳಿ ಸಾಯುವಂತೆ ಮಾಡಿ ಬಲ್ಲೆ ಈ ವೈಕುಂಠಕ್ಕೆ ನಾವು ಅಧ್ಯಕ್ಷರಾಗೋಣ. ಯಾವ ದೇವಾನ ದೇವತೆಗಳೆಂಬ ನಿನ್ನ ಆಜ್ಞೆಯ ಪ್ರಕಾರ ನಡೆಸೋಣ. ತತ್ಕಾರಣ ತಲೆಮಾನದ ಯುದ್ಧ ವೈಕುಂಠದಕ್ಕೆ ಹೋಗೋಣ ಅಣ್ಣ. ಇದೇನು ಘೋರವಾದ ದನಿಯೋ ಕೇಳಿ ಬರುತ್ತಿರಲಿಲ್ಲ ಕಾಂತ. ಆ ಘೋರ ದನಿಯು ನಮ್ಮದೇನು ಮಾಡುವುದು ಕಾಂತೆ? ಆ ದನಿಯನ್ನು ಕೇಳಿದರೆ ನನಗೆ ಭಯವಾಗುತ್ತಿರುವುದು ಕಾಂತ. ಅಹೇ ಎನ್ನ ಮುದ್ದು ಮೋಹದ ರಮಣಿ, ಯಾರು ಎಲ್ಲಿ ಏನೋ ಘೋರ ದನಿ ಕೈದರು ನಮ್ಮನ್ನೇನು ಮಾಡಲಾರರು ಕಾಂತೆ. ನೀನು ದುಷ್ಟ ರಾಕ್ಷಸರು ನಮ್ಮ ಹತ್ತಿರಕ್ಕೆ ಬಂದಂತಾಯಿತು. ನಾನು ಹೋಗಿ ಆ ಮೂರ್ಖರನ್ನು ಕೊಂದು ಯಮಲೋಕವನ್ನು ಸೇರಿಸಿ ಬರುತ್ತೇನೆ. ಅಲ್ಲಿಯವರೆಗೂ ನೀನು ಇಲ್ಲೇ ಮಂಚದ ಮೇಲೆ ಹಾಯಾಗಿ ವಿಶ್ರಾಂತಿಯನ್ನು ಪಡಿ ರಾಣಿ ಪಣವೇಣಿ. ವಿಷ್ಣುವೆಂಬ ಕುಲ್ಲ ಸಾಗರದೊಳ ಉದ್ಭವಿಸಿದ ಲಕ್ಷ್ಮಿಯನ್ನು ಕೂಡಿಸಿಕೊಂಡು ಆದಿಶೇಷನ ಮೇಲೆ ಶಯನ ಮಾಡಿ ವೈಕುಂಠ ಪದವಿಯೊಳ ಮೆರೆದಾಡುವುದಕ್ಕೆ ಬಿಟ್ಟಿತ್ತು ನಮ್ಮ ರಾಕ್ಷಸರ ತಪ್ಪು. ಎಲೆ ಕುಲ್ಲ, ಅಂದ ಸಮುದ್ರದೊಳ ಮತನ ಮಾಡಿದಾಗಲೇ ನಿನಗೆ ತಕ್ಕ ಶಿಕ್ಷೆ ಮಿಂಚಬೇಕಾಯ್ತು. ಆದರೆ ಅವರಲ್ಲಿ ನೀನು ಟಕ್ಕತನವನ್ನು ಮಾಡಿ ಇಲ್ಲಿವರೆಗೆ ಉಳಿದುಕೊಂಡಿರುವಲ್ಲ, ಈಗ ನಮ್ಮ ಕೈಯಲ್ಲಿ ಉಳಿದುಕೊಳ್ಳುವುದು ಸಾಧ್ಯವಿಲ್ಲ. ಎಲೆ ಕುಲ್ಲ, ಜಯಿಸಿ ಬಂದಿರುವೆ. ನಿನ್ನ ಪರಾಕ್ರಮಕ್ಕೆ ಬೆಂಕಿ ಹಚ್ಚಲೆ. ನಿನ್ನ ಪರಾಕ್ರಮಕ್ಕೆ ಹಚ್ಚಿಕೊಳ್ಳಲೆ ಮೂರ್ಖ. ನೀನಂತ ಪರಾಕ್ರಮ ಸಮರಕ್ಕೆ ಸಿದ್ಧನರು.
ಈ ಕ್ಷಣ ಮಾತ್ರದೊಳ ನಿನ್ನ ನೆನಪುರಕ್ಕೆ ಸೇರಿಸಿ ಬಿಡುವುದಮ್ಮ. ನೋಡನ್ನ ಪರಕ್ರಮ ಅವಿಚ್ಛಾದವಂತನಾದ ವಿಷ್ಣುನೆಂಬ ಭ್ರಷ್ಟ ಲೋಹಾವತಿಯ ಮೂರ್ಖನೇ, ಸೊಗಸಾದ ಲಕ್ಷ್ಮಿ ಹೊಡೆಯಲು ಲೋಲಾಟುವ ಮೂರ್ಖರೇ, ನಿನ್ನ ಮೇಲೆ ನನಗೆ ಕಣ್ಣು ಹುಟ್ಟಿ ಬರುವುದು. ಅದು ಯಾತಕ್ಕನೆ? ಅದು ಯಾತಕ್ಕೆಂದರೆ ಬಳಿದ ಮೇಲೆ ಸಂಹಾರ ಮಾಡುವ ಜೀವದಾನ ಮಾಡುವ ಎಲ್ಲ ಲೋಹಾವತಿಯ ಮೂರ್ಖನೇ, ಬಂದ ಸಕ್ಕಿನ ಮಾತುಗಳನ್ನಾಡಬೇಡ. ಮದಂದನಾದ ಹಿರಣ್ಯ ಗಜಪ್ಪನನ್ನು ಒಡಲು ಸೀಳಿದಂತೆ ನಿನ್ನನ್ನು ಸರ್ರನ್ನು ಸೀಳಿ ಮಣ್ಣು ಮುಕ್ಕಿಸಿ ಬಿಡುವೆನು. ನೋಡದೆ ನೀಚಾತ್ಮನೆ. ನೀನು ಯಾವ ದೊಡ್ಡ ಕದನದ ಪ್ರವೀಣ, ಹಿಂದಕ್ಕೆ ಮೂರ್ಹಡಿ ಭೂತ ಅಲ್ಲವಲ್ಲ ಬೇಡಿ ಬಲ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದು ವೀರಾತಿ ವೀರನಾಥ ಹಿರಣ್ಯ ಕಶಾಪುರದ ಅವತಾರವನ್ನು ತಾಳಿ ಸನ್ಮಾನ ಮಾಡಿದೆ. ಚಂಡ ವೀರ ಪರಾಕ್ರಮಗಳನ್ನು ನೆನೆಸಿದ ಭಸ್ಮಾಸುರನ ಮೋಹಿನ ರೂಪವನ್ನು ತಾಳಿ ತಗತೈ 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 ಎಂದು ನಾಟ್ಯವನ್ನು ಮಾಡಿ ಅವರನ್ನು ಸರ್ವನಾಶಗೊಳಿಸಿದೆ. ನೀನು ನಿಜವಾಗಲೂ ಯಾರು ಮೇಲೆ ಸಮರ ನೀನು ನಾರಾಯಣ, ನಾನು ನನ್ನ ಹೇಳಿದ ಜನ. ಎಲ್ಲ ಲೋಹಾವತಿಯ ಮೂರ್ಖರೇ, ಹಾಗಾದರೆ ಹೇಳುವುದು ಕೇಳಿರಿ. ಬರದಿ ತೋರು ಸೌರ್ಯ ಎಡಮತಿ ನಿಮ್ಮಯ ಹನುಮತ ಮುರಿಯುವೆ ನೋಡೋ ಎನ್ನ ಬರದಿ ತೋರು ಸೌರ್ಯ ಎಡಮತಿ ನಿಮ್ಮಯ ಶಿರ ಹನುಮತ ಮುರಿಯುವೆ ನೋಡೋ ಬಿಡು ನಿನ್ನ ಒಣಗರುವವ. ಕೊಟ್ಟ ಮಾತನ್ನು ನಡೆಸಲಾಗದ ಭಕ್ತನಾದ ಬಲ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದೆಯೋ. ಅವನ ಭಕ್ತಿಗೆ ಮೆಚ್ಚಿ ಅವನ ಬಾಗಿಲನ್ನು ಕಾಯ್ದು ಹಿರಣ್ಯ ಕಶಪ, ನರಕಾಸುರ, ಭಸ್ಮಾಸುರ, ಸೋಮಕಾಸುರರು ಇನ್ನು ಮೊದಲಾದ ಸೊಕ್ಕಿದ ರಾಕ್ಷಸರನ್ನು ಅವರವರ ಜನ್ಮಕ್ಕೆ ತಕ್ಕಂತೆ ಅವತಾರವನ್ನೆತ್ತಿ ನಿರ್ನಾಮ ಮಾಡಿದೆ. ದೇವಾದಿ ದೇವತೆಯನ್ನು ರಕ್ಷಣೆ ಮಾಡಿದೆ. ಎಲ್ಲ ಮೂರ್ಖರೇ, ನಿಮ್ಮಂತ ದುಷ್ಟ ಧನುಜರನ್ನು ಮೊಕ್ಕಲಿಕ್ಕಿದೆ, ಚಕ್ರ ದರದಿಂದ ಮೆರೆದೆ. ಇಂಥ ರಾಕ್ಷಸ ಅಂತಕನ ಮುಂದೆ ಗರ್ವದ ಮಾತುಗಳನ್ನಾಡಬೇಡಿರಿ. ಕಂಡಿರ ದುರ್ಯೋಧನವರೇ, ಮದವೇರಿದ ಮೂಡರೆ. ಎಲ್ಲ ಸಾರಥಿ ದೇವ, ಈ ಗರ್ವಿಷ್ಠರಾದ ರಾಕ್ಷಸ ಅಧಮರಿಗೆ ಯಾವ ಜೀವಿ ಜಂತುಗಳಿಂದ ಮರಣಬಾರದಂತೆ ಆ ಚಂದ್ರಮೌಳಿಯು ವರವನ್ನು ಕೊಟ್ಟಿರುವನು. ಅಲ್ಲ ಸಾರಥಿ ದೇವ, ಆದ ಕಾರಣ ಈ ಸಮಯದಲ್ಲಿ ಈ ಮೂರ್ಖರೊಡನೆ ಯುದ್ಧವನ್ನು ಮಾಡುವುದು ಎನ್ನಿಂದ ಆಗದು. ನಾನು ಮಾಯಾರೂಪನಾಗಿ ಹೋಗಿ ಮುಂದಾಲೋಚನೆಯು ಮಾಡುವೆನು. ಮುಂದೆ ಈ ಮೂರ್ಖರ ರುಂಡಗಳು ಚೆಂಡಾಡಿಸದಿದ್ದರೆ ರಾಕ್ಷಸಾಂತಕನೆಂಬ ಹೆಸರಾಂತಕ್ಕೆ ಸಾರಥಿ ನಾ ಮಾಯವಾಗುತ್ತೇನೆ. ಜಾಗೃತಿ. ನಿಮ್ಮ ಹೆಸರಾಗಲಿ ಸ್ವಾಮಿ. ಈಗಾಗಲೇ ಗದ್ದರಲ್ಲಿ ನಡೆಯುತ್ತಿರುವ ನಿನ್ನ ದೇವರ ಅಂಗಗಳು
ಇಕೋ ನಾನು ಬಿಟ್ಟ ಶಕ್ತಿ ಆಟವನ್ನು ನಿದ್ರಿಸಿಕೋ, ಇಲ್ಲವಾದ ನಮ್ಮೆಲ್ಲರಿಗೆ ನಿಲ್ಲದಂತ ಮಾಡುವುದು. ಜಾಗ್ರತೆಯಿಂದ ಎಮ್ಮಳ ಮಾಡೋ ಸಂಗ್ರಾಮ ಮಾಡುವುದು ನಮ್ಮಲ್ಲಿ ಇರೋಣ. ಎಲ್ಲ ಮೂರ್ಖರೇ, ಅತಿ ಜಾಗೃತಿಯಿಂದ ಮುಂದಕ್ಕೆ ನಿಲ್ಲಿರಿ. ಕಾರ್ಮಿಕರ ದಬ್ಬಗೆ ತಡೆಯಲಾರದೆ ಇಷ್ಟವೆಂಬ ಭ್ರಷ್ಟನು ಮಾಯವಾಗಿ ಎತ್ತಲು ಓಡಿ ಹೋದನು. ನಾನೇ ಸಂರಕ್ಷಣಾ ಕರ್ತನೆಂದು ಮೆರೆದಿದ್ದ ಅದಮಾದ ಶ್ರೀಯರಿಗೂ ಈ ಶಕ್ತಿ ಸುಂದರ ಪರಾಕ್ರಮಕ್ಕೆ ತಡೆಯಲಾರದೆ ಅಪರಾಧಿಕ ಮೈ ಕೊಟ್ಟನಂದ ದಂಡನ ಎಂದು ತೆರಿಬೇರಿಯನ್ನು ಒಡೆಯಲಾಗಿ ತಮ್ಮ ಇಲ್ಲಿ ಹೊರಬರ ನಾರಿದಲ್ಲಿ ಕೇಳಿ ಬರುವುದು ಬಡಿನ ಆ ವಿಷ್ಣುನೆಂಬ ಕುಲ್ಲಮನ ಕಣ್ಣಿಗೆ ಕಾಣದಂತೆ ಎತ್ತಲ ಮಾಯವಾಗಿ ಹೋದರು. ಅವನ ಸತಿಯಳಾದ ಲಕ್ಷ್ಮಿಯನ್ನು ಕರೆಬಿಡಿದುಕೊಂಡು ನಮ್ಮ ಪಟ್ಟಣಕ್ಕೆ ತಕ್ಷಣ ಎಳೆದುಕೊಂಡು ಹಾಗೆ ಸಾಗರ ಸುತ್ತೆ ಸಿರಿ ಸೌಭಾಗ್ಯದಾತೆ ಇನ್ನು ಮೇಲೆ ಕಡು ಪರಾಕ್ರಮಶಾಲಿಯಾದ ನಾನೇ ನಿನ್ನಗ ಜೊತೆ. ನಿನ್ಯಾತಕ್ಕೆ ತಡ ಮಾಡುವಿ? ಬಾ ಬಾ ಬೈಲಿಗೆ ನಿನ್ನ ಅಚ್ಚುಮೆಚ್ಚಿನ ಸುಂದರನು ನಾನು ಬಂದಿರೋ ನೋಡು. ಚಂದದಿಂದ ಒಂದು ಮಾತನ್ನಾಡು, ಇನ್ನು ನಿನ್ನ ಬಾಯನ್ನು ಬಿಡು. ಇನ್ನು ಮೇಲೆ ನಾರಾಯಣ ಮರಿ ನನ್ನನ್ನು ಕಾಂತನೆಂದು ಕರಿ. ನಾನೇ ನಿನ್ನ ಪ್ರೇಮದ ಪತಿ. ಇಷ್ಟರ ಸಂಗಡ ನೀನೇ ಸುಖಪಟ್ಟಿ ಒಂಟಿಯಾಗಿ ಸಿಕ್ಕ ಹೆಣ್ಣನ್ನು ಮನವೊಲಿಸಿ ಕರೆದೊಯ್ಯದೆ ನಾನು ಎಂದಿಗೂ ಬಿಡಲಾರನು, ಬಿಟ್ಟು ಹೋಗಲಾರನು. ಅಯ್ಯೇ ಸುಂದರಿ, ಇನ್ನು ಮೇಲೆ ಮರೆತು ಬಿಡು. ವಿಷ್ಣುವೇ ಗಂಡನೆಂದು ಪರಿ, ಈ ಶಕ್ತಿ ಸುಂದರ ಗಂಡನೆಂದು ಕರಿ. ನಾನೇ ನಿನ್ನಗ ಪ್ರೇಮದ ಪತಿ. ಬಳಿಯೇ ಸಿಕ್ಕ ಮೇವತಿಸಿ ಸಾಮ್ರಾಜ್ಯಕ್ಕೆ ಸಾಮ್ರಾಟನಾದ ಎನ್ನಮ್ಮ ನೀನು ಏನು ಬೇಡ್ತಿ ಬೇಡು. ನಿನ್ನ ಮನ ಆನಂದ ಪಡಿಸಬೇಡ. ಬಳಿಯೇ ಊರ್ವಶಿ ಮೇಲೆ ಸುರ ನಾರಿಯನ್ನು ಕರತರಿಸಿ ನಿನ್ನ ಚಾಕರಿಗೆ ನಿಲ್ಲಿಸು. ನಿನ್ನ ಮನದ ಭಯ ಪಡೆದ ಎನ್ನ ಮೋಹದ ರಾಣಿಯಾದ ನಾರಿ ವೈಯಾರಿ. ಆ ಹೇ ಮಾಯಾಕಾರದ ಕಪಟ ವಿಷ್ಣುವನಲ್ಲೇ ಈಗ ನಮ್ಮಣ್ಣನಂತ ರಸಿಕತೆ ಕಾಮದವಿಲ್ಲ. ಅಂದ ಮೇಲೆ ಅಂತ ಮಾಯಾಕಾರನ ಆಸೆಯನ್ನು ಬಿಟ್ಟು ಬಿಡು, ಮುನ್ನಡೆಯಡು. ಬಳಿನ ನಮ್ಮ ಅಕ್ಷರಗಳಾದ ಶಕ್ತಿ ಸೋದರ ಸಂಗಡ ಸರಸವನ್ನು ಪಟ್ಟ ಹಾತುಗಳ ಸರಸಾನಂದಿಗಳಿಂದ ಮಾತನಾಡು. ಆಯೇ ಸುಂದರಿ, ಆಯೇ ಮಾಯಾಕಾರದ ಕಪಟಲಿ, ಆಯೇ ಮಾಯಾಕಾರದ ಸತಿಯೇ ಬಿಟ್ಟು ಬಿಡ ವಿಷ್ಣುವನ ವಿರುದ್ಧ. ನಿನ್ನ ಅತ್ಯಮೂಲ್ಯವಾದ ಪ್ರೀತಿಯನ್ನು ನಮ್ಮ ಅಗ್ರಜನ ಮೇಲೆ ವಿಷ್ಣುವಿನ ರಾಣಿ ಆಹೋ ಅಣ್ಣಗಳಿರ, ಆಯೇ ಸುಂದರಿ, ನೀವು ದಾರು ನಾವು ಇಲ್ಲಿಗೆ ಏತಕ್ಕಾಗಿ ಬಂದಿರುವಿರಿ? ನಾನು ಮಾಡಿದ ಅಪರಾಧವೇನು? ಅಣ್ಣಯ್ಯ, ನನ್ನ ಗಂಡನ ಮಾಡಿದ ಅಪರಾಧಕ್ಕೆ ನನ್ನನ್ನು ಶಿಕ್ಷಿಸಬಹುದು. ಕಂಡು ಹೋದರೆ ನಿನ್ನ ಗಂಡನು ನೀನು ಇತ್ತಲೇ ಬರುವನು ಸುಂದರಿ. ಹಾಗೆಲ್ಲ ಮಾತನಾಡಬಾರದು ಅಣ್ಣಯ್ಯ. ಯಾತಕ್ಕೆ ಮಾತನಾಡಬಹುದು ಸುಂದರಿ? ಹೇಳುವನು ಕೇಳು. ನ್ಯಾಯವೇನೋ
ಕಂಡು ನೀನೇನು ಸುಖ ಪಡುವೆ? ನಮ್ಮ ಅಣ್ಣನ ನಿನ್ನ ಗಂಡನಂತೆ ಪ್ರೀತಿಸಿದ್ರೆ ನಿನಗೆ ಈ ಜಾರಲಿಲ್ಲ. ನಮ್ಮ ಹತ್ರ ಜನ ನಿನ್ನನ್ನು ಸಂತೋಷದಿಂದ ಪರಿಕ್ರಮಿಸುವನ ತತ್ಪ್ರಯುಕ್ತವಾಗಿ ನನ್ನ ಹಿಂದೆ ಬಂದರೆ ಸರಿ, ಇಲ್ಲವಾಯಿತೆ ಹಾಗೆ ಲಕ್ಷ್ಮಿಗೆ ಆ ಪಕ್ಷಿ ಮಾನವ ಹೆಸರೆತ್ತಿದ್ರೆ ನಿನ್ನ ಕುಚ್ಚನ್ನು ಬಗೆದು ಸಾಗರ ಕೆಸಿನ ನೋಡು. ಒಂದು ವೇಳೆ ನಿನ್ನ ಪಕ್ಷ ವಹಿಸಿ ಆ ಶಂಕರ್ ನಡ್ಡ ಬಂದರೆ ಅವನ ಸಿರ ಮರಗಡಿದು ದ್ರಾಕ್ಷಾಡೆ ಬೆಳೆದ ಇದೆ, ಅವರಿಗೆ ನಾನೇ ಪಟ್ಟ ತಕ್ಷಣಾಗದೆ ಈ ಚಿತಿಗಳು ನಮ್ಮಿಬ್ಬರ ಸರಿ ಸಮುದ್ರದ ಪರಾಕ್ರಮಿಗಳೆಲ್ಲ ನಾಡಿ ನಿನ್ನ ಕಥೆಯನ್ನು ಪಾಡಿ ಪ್ರಶ್ನೆ ಉಂಟೆ ಪಾಪಿಷ್ಟನೇ ಅಕ್ಷರ ತಪ್ಪಿ ಉಚ್ಚ ಎಂತ ಮಾತನಾಡಿದ್ರೆ ನಿಮ್ಮ ಸಹಜವಾಗಿ ಖಂಡಿತವಾಗಿ ನಿನ್ನ ಗಂಡನ ಜೀವನ ಸಾಹಿತ್ಯವಾಗಿ ಉಳಿಸಲಾರುವ ಆದ ಕಾರಣ ನಮ್ಮ ಮಾಡಿದ ಆದ ಕಾರಣ ನಮ್ಮ ಮಣ್ಣನ ನಿನ್ನ ಮೇಲೆ ಮನಸ್ಸು ಹೊತ್ತಿರುವಲ್ಲ ಮೂರ್ಖ ನೀನು ಇದರ ಉತ್ತರವನ್ನ ಕೊಡದೆ ಬಳಿರೆ ಈ ರಾತಿ ವೀರರಾದ ಎಲ್ಲಿಗೆ ಮಾತಿಗೆ ಅನುಸಾರವಾಗಿ ನಮ್ಮ ಅಗ್ರಜನನ್ನು ಕರೆಪಿಡಿದುಕೊಂಡು ಸಗೋಲ ಪಡೆದ ನಮಗೆ ಮುಂದೆ ನುಡಿ ನುಡಿಗೆ ಬಿಡು ಮಾತ್ರವನ್ನು ಆಡೋದು ಸರಿಯಲ್ಲ. ಮತ್ತು ನಿನ್ನ ಕಂಡನನ್ನು ನೆನೆಸಿಕೊಂಡು ಗೋಳಾಡಬೇಡ. ಹಾಗೆ ಸುಂದರಿ ಮಾಡಬೇಕೆಂಬ ಆಪತ್ತಿ ನಿನ್ನಲ್ಲಿದ್ದರೆ ಬಳಿರೆ ಶಕ್ತಿಗಳನ್ನು ಒಡವನ್ನು ಕಡಿದುಕೊಂಡು ಕೊಡು. ಇಲ್ಲವಾದ ಈ ಚಡವ ಕರುಣೆ ಇಲ್ಲದ ಖಡ್ಗನಿಂದ ಈ ಖಡ್ಗದಿಂದ ನಿನ್ನ ಹಿಡಿಯುವುದು. ಇಲ್ಲಿ ನಿನ್ನ ಬಿಡಿಸಿಕೊಂಡವರ ನಾತರಾರು ಬರಲಿ, ನಾನು ನೋಡಿಕೊಳ್ಳುವರ ಇಂದ್ರಾಕ್ಷಿ, ನಾನು ಮುರಿದರ ಬಗೆಯುವನು ಕೋತಿ ಅಂತ ಅಜ್ಞಾನ ಬೇಡರಿ
ಮಾಡಲಿಕ್ಕೆ ಕಡಗಲಿ ದುರ್ಯೋಧನ ನಮ್ಮ ಹಕ್ಕಿನ ಜನ ಮನಸ್ಸು ಓದಿರಲ್ಲ ಹೇಳಿದ್ರೆ ನಿನ್ನ ರೂಪವನ್ನು ಕಂಡು ಚಂದ್ರನ ಅದಗೆಟ್ಟು ಎಂದೆಂದಿಗೆ ನಿನಗೆ ಸರಿ ಸಮಾನವಿಲ್ಲವೆಂದು ಕಣ್ಮರೆಯಾಗಿ ಹೋದರು ಏ ಭ್ರಷ್ಟ ಬಳಿದ್ರೆ ನಿನ್ನ ನೇತ್ರ ಮಾಡಿ ಕಂಡು ಕಮಲವು ಹಾಡುಗತ್ತಿ ಹೋಯಿತು ಬಳಿರೆ ಜಟ್ಟಲಾದ ನಮ್ಮಣ್ಣ ನಿನ್ನ ಮೇಲೆ ಮನಸ್ಸಿಟ್ಟು ನಮ್ಮ ಪಟ್ಟಣದ ಸರ್ವಾದಿ ಕೆಲವನ್ನು ಮರೆತು ಬಿಟ್ಟ ಆದ ಕಾರಣ ಅಂತಹ ದೃಢ ಮನಸ್ಸಿನಿಂದ ನಿನ್ನನ್ನು ನಂಬಿದ ನಮ್ಮಣ್ಣನಲ್ಲ ಕರುಣೆಯಿಂದ ನೋಡು ಪ್ರೀತಿಯಿಂದ ಬಂದು ಮಾತನಾಡ ಸುಂದರೇ ಸುದರ್ಶನ ಬಳಿರ್ರೆ ನಿನ್ನ ರೂಪ ಯೌವನಕ್ಕೆ ಯಾರಿಲ್ಲ ಸರಿಜೋಡು ನೀನ್ಯಾಕೆ ನಮ್ಮಡಲು ಮಾತನಾಡುವುದಿಲ್ಲ ನಿನ್ನ ಕೈ ಪಡೆ ಬಣ್ಣವು ಸೂರ್ಯ ಚಂದ್ರ ಪ್ರಕಾಶಕ್ಕಿಂತಲೂ ಅದಕ್ಕೆ ಒಳಗಿರುವುದು ಹೇಳಿದೆಯ ಲಕ್ಷ್ಮಿ ಎಂಬ ನಾರಿ ನಮ್ಮಣ್ಣನ ಬೇಗ ಒಲಿಸಿ ಬಂಡ ವಿಷ್ಣುನ ಸತಿ ನೀನಂತ ಕರೆದಿ ಬಾಯಿಂದ ಕರೆದರೆ ಬಲ್ಲವನಿಗೆ ನಿನ್ನ ಜಡಮುಡಿಯನ್ನು ಬಿಡಿದರೆ ನಮ್ಮ ರಾಜ್ಯದ ಕುಲಕ್ಕೆ ಕೀರ್ತಿ ಬರುವುದಲ್ಲದೆ ಕುಂದು ಎತ್ತರದು ಎಲೆ ದುರ್ಮಾರ್ಗನೇ ಸಲ್ಲಿಗೆ ಆರಿಗೆ ಬಲ್ಲಿದವರೊಂದು ಎಲ್ಲ ಮುಂದೆ ಬಗಳಿಯ ಮುರ್ಕಳೆ ಗಂಡ ಅಂತ ಬರಟವಾದ ನಿನ್ನನ್ನು ಎಲ್ಲ ಒಪ್ಪಿಸಿ ಓಡುವುದಿಲ್ಲ ಅದಕ್ಕೆ ಅಹೋ ತಮ್ಮನಾದ ಪ್ರಸನ್ನ ನುಡಿಗೆ ಕೇಳಿ ಅವಳ ಮಾತಿಗೆ ಮರ್ಯಾದನ್ನು ಕೊಡದ ನಮ್ಮ ನಗರಕ್ಕೆ ಜರ್ಜರನ್ನು ಎಳವೇನು ಅಂಜ ಈ ಮಾತು ಸಹಜ ಎಲ್ಲೋ ಮೂರ್ಖ ಎಲ್ಲೋ ಭ್ರಷ್ಟ ಹೇಳೋಣ ಕೇಳು ಯಾಯಬಲ್ಲವಾ ನಿನಗೆ ನಿಮ್ಮಂತ ಭ್ರಷ್ಟರನ್ನು ನಾನು ಸರ್ವತಾ ಬಯಸಲಾರನ ಭ್ರಷ್ಟ ಪರಮ ಪಾಪಿಷ್ಟ ಮೂರ್ಖ ಈ ಮಾತನ್ನು ನೀನು ಮೀರಿದ್ದೆ ನಿಜವಾದರೆ ನಿನ್ನ ಕೋಲಾಟವನ್ನು ನೋಡಲು ಸಮಾಜವನ್ನು ಸೇರಿ ನಿನ್ನ ಸಿಡಿಎಂ ಸಿಲದರೆ ಹೋಗುವುದು ನಿನ್ನ ಮಾವನಾಗಿದೆ ಸರಿಯನ್ನು ಬಿಡಿಸೋರಾದ ವೈಯಾರಿ ಈ ತ್ರಿಲೋಕಗಳಿಗೆ ನೀನೇ ಅಷ್ಟಮಯ್ಯರು ಆ ಇಂದ್ರನ ಹಳ್ಳ ಮೇಲೆ ಬಯಸಿದ್ದಂತೆ ನಮ್ಮನ್ನು ನಿನ್ನನ್ನು ಬಯಸಿರೋದು ಸುಮ್ಮನೆ ಮಾತು ಬರುತ್ತಲ್ಲ ಉತ್ತಮವಾದ ಪುತ್ರ ಸಂತಾನವನ್ನು ಪಡೆದುಕೊಂಡ ಆ ಮತ್ತೆ ಏನಾದ ವಿಷ್ಣುವಿನ ಬರುತ್ತ ನಮ್ಮ ಬಂಧುವರೆಂದು ಬರೆದುಕೊಂಡು ಕಾಣಿಸಿಕೆ ಕೋಲಾಟವನ್ನು ನೋಡಲಾರದೆ ನಿನ್ನ ಮೇಲೆ ಕರುಣೆ ಹುಟ್ಟಿತು ಎನ್ನ ಮನ ಕರೆಯಿತು ಆದ ಕಾರಣ ಸೆರೆಯನ್ನು ಬಿಟ್ಟು ಬಿಡಿದೆ ನಿನ್ನ ಮನವು ಹಾಗೆ ಸುಂದರಿ ಆ ತಮ್ಮನಾದ ಪ್ರಸುಂದರ ಶಕ್ತಿ ಸೋಳ ಈ ಬರಿತ ಬಡಿಯ ಸೆರೆಯನ್ನು ಬಿಟ್ಟು ಬಿಡು
ವಿರುಪಾಪುರ ಬಸಪ್ಪ, ಅಡದಲೆ ಹನುಮಂತಪ್ಪ, ಮಾರ್ಲಮಡಿಕೆ ಗಾದೆಪ್ಪ, ಪ್ರಹ್ಲಾದ್ ರೆಡ್ಡಿ ಕಲ್ಕಂಬ, ಪ್ರಭುಗೌಡ ಕಲ್ಕಂಬ, ಪೊಲೀಸರ ಹೂವಣ್ಣ ಕಲ್ಕಂಬ, ನಾಯಕರ ನಾರಾಯಣಪ್ಪ ಹಾಗೆ ಒಗ್ಗರ ಬಸಪ್ಪ ಆದಷ್ಟು ಬೇಗ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿ. ಆದಷ್ಟು ಸಮಯದ ಅಭಾವ ಇರುವುದರಿಂದ ಎಲ್ಲ ಮುಖ್ಯ ಅತಿಥಿಗಳು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ನೀನು ಎತ್ತಲೋ ಮಾಯವಾಗಿ ಹೋದೆ ಕಾಕ. ಅಂತೆ ನನ್ನನ್ನು ಆ ಧರ್ಮಾರ್ಕರು ಪರಿಪರೆಯಿಂದ ಗೋಳಾಡಿಸಿದರು. ಇದಕ್ಕೆ ಗತಿ ಏನು ಮಾಡಬೇಕು ಕಾಂತ ಗುಣವಂತ? ರಮಣಿ, ಆ ರಣರಂಗದಲ್ಲಿ ನಡೆದಿರುವ ವಿಚಾರವನ್ನು ಹೇಳುವುದು ಕೇಳು ಕಾಂತೆ. ಏನೆಂದು ನಾ ಹೇಳಲೇ, ಏನೆಂದು ನಾ ಹೇಳಲೇ, ಏನೆಂದು ನಾ ಹೇಳಲೇ, ರಮಣಿ ಏನೆಂದು ನಾ ಹೇಳಲೇ, ಘೋರ ಸಮರದೊಳು ಸೋಲಾಯಿತು ನನಗೆ. ರಮಣಿ ಚೆನ್ನಾಗಿ ಕೇಳು. ಘೋರ ಸಮರದೊಳು ಸೋಲಾಯಿತು ನನಗೆ, ಏನೆಂದು ನಾ ಹೇಳಲೇ, ರಮಣಿ ಏನೆಂದು ನಾ ಹೇಳಲೇ. ಆ ಬಲಹಿತರು ಮಾನವ ವೀರರು, ಬಲಹಿತರು ದಾನವ ವೀರರು, ಕರಗಳು ಮೀರಿದ ಹೊರಪಡೆದಿಹರು, ಕರಗಳು ಮೀರಿದ ಹೊರಪಡೆದಿಹರು, ಯಾರಿಗೂ ಸೋಲಾಡಿಸಿದರು ಆರಿ ಬೆಳೆಯುವರು, ಏನೆಂದು ನಾ ಹೇಳಲೇ, ರಮಣಿ ಏನೆಂದು ನಾ ಹೇಳಲೇ. ಅಹೇ ಎನ್ನ ಮುದ್ದು ಮೋಹದ ರಮಣಿ, ಆ ದುಷ್ಟ ದಾನವರ ಸಂಗಡ ಯುದ್ಧವನ್ನು ಮಾಡಿ ಜಯಿಸಬೇಕೆಂದರೆ ಯಾವ ದೇವತೆಗಳು ಕೂಡಿ ಕದನ ಮಾಡಿದರೂ ಸಹ ಅವರಿಗೆ ಮರಣ ಬಾರದಂತೆ ಆ ಶಂಕರನು ವರವನ್ನು ಕೊಟ್ಟಿರುವನು ಕಾಂತೆ. ಆದ ಕಾರಣ ಅದರ ಮರಣವನ್ನು ಅರಿತು ನಾನು ಕಾಣದಂತೆ ಮಾಯವಾದೆನು. ಮುಂದೆ ಆ ಮೂರ್ಖರನ್ನು ಸಂಹರಿಸುವುದಕ್ಕೆ ತಕ್ಕ ಯೋಚನೆ ಮಗ್ನನಾಗಿರುವೆನು. ಇಂಥ ಸಮಯದಲ್ಲಿ ನೀನು ಅವಸರ ಪಡುವುದು ಸರಿಯಲ್ಲ ರಮಣಿ, ಕಲಕಿರ ವಾಣಿ. ಎಲ್ಲ ಸಾರಥಿ ಸ್ವಾಮಿ, ಎನ್ನ ಹಸ್ತದೋಳು ಮೆರೆಯುತ್ತಿರುವ ಚಕ್ರವಾದ ಸುದರ್ಶನವನ್ನು ಬರು ಹೇಳು ಸಾರಥಿ, ಅತಿ ಜಾಗ್ರತೆ. ನಿಮ್ಮ ಹೆಸರು ಹೇಳು ಸ್ವಾಮಿ, ಸಜ್ಜನ ಪ್ರೇಮಿ. ರೇಣುಕಲ್ಲಮ್ಮ ಪದ ಪರವಾಗಿ ನಕಾಶೆ ಹನುಮಂತಪ್ಪನವರು 500 ರೂಪಾಯಿ ಕನ್ನಡ ಪರವಾಗಿ
ಲಕ್ಷ್ಮೀಪುರದ ಮಾವ. ಅಮ್ಮ ಅಮ್ಮ ದೇವ ಸ್ತಂಭವಿಲ್ಲ, ನೀರಿಗೆ ನೆಲೆ ಇಲ್ಲ, ಗುರುವಿಗೆ ಕುಲವಿಲ್ಲ, ಗುಡ್ಡಕ್ಕೆ ನೆರಳಿಲ್ಲ. ಒಂದು ನಿಮ್ಮನ್ನು ಮಾತನಾಡಿಸುವ ದಿಟ್ಟು ಸಾರ್ನಗರಿದ್ದಾರ ದೇವ, ಹೇಳಿಕೊಂಡು ಬರಬೇಕು ತಮ್ಮ ನಾಮ ಅಂಕಿತವ. ಸಾರಥಿಯನ್ನು ನಾವು ಅಂಕಿತವೇನೆಂದರೆ ಅದೇನು ದೇವ? ಚಂಡಪ್ಪರ ಚಂಡ ಭುಜ ಬಲೋ ದಂಡ ಕಂಡಣ ತೊಳೆಗೆತರಾದ ಬಂಡರ ಮಂಡಗ ದಂಡ ಘಟಕವ ಗಂಡು ಬೇರಂಡ ಮುಕುಲ ಚಂಡ ಆ ಸಾರಥೆ ಭೂಪತಿ ಈ ಚತುರ್ಚಶ ಭುವನಂಗದಲ್ಲಿ ಅಂಡ ಪಿಂಡ ಬ್ರಹ್ಮಾಂಡಗಳ ಮಠ ಗುಡಿದ ತ್ರಿಮೂರ್ತಿಗಳಲ್ಲಿ ಪ್ರಖ್ಯಾತನಾದ ಅಷ್ಟವಿದ್ವಾನ್ ಶ್ರೇಷ್ಠನಾದ ನಾರಾಯಣ ಬಲಾತದ ಪ್ರಶಸ್ತಿಯಿಂದ ಮೇಲೆ ಸುದರ್ಶನ ಬಜಾನ ಎತ್ತರಾಗಿ ಬಂದ ಗುಂಡಗಳು ಚಂಡಾಡೋ ಪ್ರವೀಣರನ್ನು ಜೈ ಬೆರಳಿನಂತ ನಾನು ಸಾರ್ಥ ಅತಿ ಚಕ್ಕತೆ ಸವಾಸ್ಥಾನಕ್ಕೆ ಒಂದು ಕಾರಣವೇನು ದೊರೆಯೇ? ಇಲ್ಲಿ ಮುಂದಿನ ಪ್ಯಾಂಟರಿಗೆ ಸಾರಥಿ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ದೋಷ್ಟರಂ ನಷ್ಟಗೋಚಿ ಶೇಷವನ್ನು ರಕ್ಷಿಸುವ ಅವತಾರ ಮೇಲ್ಮ ಪುರುಷನಾದ ಶ್ರೀಮನ್ ಮಾಸ್ಟರ್ ಧಿಕ್ಕರಿಸಿ ದೇವತರಿಗೆ ಬಾಧಿಯನ್ನು ಕೊಟ್ಟ ಧನುಜರಳು ಸಮರ್ಪಿಸಾಯ್ತನಂತೆ ಆ ಸಾರಥಿ ಆ ಕಡು ಮೂರ್ಖರಿಗೆ ಜೀವ ಜಂತುಗಳಿಂದ ಮಾಡಬಾರ್ದಂತೆ ಪಶುಪತಿ ವರವನ್ನು ಕೊಟ್ಟಿರುವ ಕಾರಣ ಶ್ರೀ ಹರಿ ಇದನ್ನು ತಿಳಿದ ಸೋಲು ಅನುಭವಿಸಿ ಹಿಂದಿರುಗಿ ಬಂದಿರುವರು. ಈಗ ಅದೇ ಚಿಂತೆಯಲ್ಲಿ ಮಗ್ನಾಗಿರೋರು. ಆದ ಕಾರಣ ಆ ಮೈಮಿನಿಗೆ ಇದರ ಮರುವನ್ನು ತಿಳಿಸಿ ನಾನು ಅವರು ನಿತ್ಯಕ್ಕೆ ಹೋಗಿ ಆ ಕೊಡು ಕೋರ್ ಸಂಘರ್ಷಿ ಶ್ರೀ ಹರಿಗೆ ಕುಟುಂಬ ಪಾತ್ರ ಹಾಕಬೇಕೆಂದು ರೋಡ್ ವೈದ್ಯ ಗಂಡಿಯ ಸಾರಥೆ ತಿಳಿಯುತ್ತೆ. ನಾನು ಒಂದು ಸಂಗತಿ ಒಳ್ಳೆ ಬುದ್ಧಿ ಬಿಡೋಂಗರ ಜಾಗೃತಿ ನಾನು ಕೂಡ ಜಲ್ದಿ ನಾರಾಯಣ ನಾನಿಂದ ಆಯ್ದವಾದ ಸುದರ್ಶನ ಚಕ್ರನಿಗೆ ಆಶೀರ್ವಾದ ಮಾಡೋ ಕ್ಷಣ ಐಶ್ವರ್ಯ ಮತ್ತು ಮೇಲೆ ಕೇಳೋ ಸುದರ್ಶನ ತೋರುನಿಂದ ಬೀರುತ್ತನ ನಂತರಕ್ಕೆ ಪಾವಕ ಸ್ವರೂಪನಾದ ರಾಕ್ಷ ಅಂತ ಕಡೆ ಎಲ್ಲ ಸುದರ್ಶನ ನೀನು ಈ ರೀತಿ ಚಿಂತೆ ಮಾಡಿದ್ದು ಬಿಡಿ ಬಿಡಿ ಬೇಗನೆ. ಅಹೋ ನಾರಾಯಣ ಸುದರ್ಶನ ಒಳ್ಳೆ ಪಟತ್ರ ವೀರ್ಯ ಬೆಸವಳು ಮೊದಲ್ ಮಾತ್ರ ಮಂಡಗಂ ಚಂಡಾಡುವೆನು ಶ್ರೀಹರಿಯೇ ಸುದರ್ಶನ ಆತನುಚರಿಗೆ ಶಿವನು ಜೀವನಿಂದ ಮಾಡಬಾರ್ದಂತೆ ಹೊರವನ್ನು ಕೊಟ್ಟಿರುವ ಕಣನ್ನು ಎಂತ ಬರುವಾತು ಎಂದಿನ ದಿನ ನೀನು ನನ್ನ ಹೊರವಣಿಗೆ ವೀರ್ಯವನ್ನು ಕೊಟ್ಟರೆ ಶರಣ ಆ ಮುಕ್ತರ ಚರಣ ಅರ್ಥ ತಂದು ನಿನ್ನ ಚರಣದ ಅಡಿಯಲ್ಲಿ ಕಡೆವನ್ನು ದೇವ ಪ್ರಭಾವ ಎಲ್ಲ ಚತುರ ಮದಿಯುತನಾದ ಸುದರ್ಶನ ಪರಮಾತ್ಮ ನಾ ಮೆಚ್ಚಿದೆ ನಿನ್ನ ಸೂರತನ ಮೆಚ್ಚಲೇಬೇಕು ಪರಮಾತ್ಮ. ಆದರೆ ಬಲ್ಲಿದ ಧನುಜರು ನೀನು ಓರ್ವನೆ ವಿತ್ತಕ್ಕೆ ಹೋಗಿ ಹೇಗೆ ವಿತ್ತವನ್ನು ಮಾಡಿ ಜಯ ಸಾಧಿಸಬೇಕಂದ ನಿನ್ನ ಆಶೀರ್ವಾದಿದ್ದಲ್ಲ ಜಯ ಸಾಗಿ ಬರೋಣ ನಾರಾಯಣ ಎಲ್ಲ ಸುದರ್ಶನ ಪರಮಾತ್ಮ. ಆದ ಕಾರಣ ನಾನು ಆಲೋಚನೆಯ ಮಾಡುತ್ತಿರುವೆನು. ಆ ರಕ್ಕಸರು ಮಹಾ ಬಲ್ಲಿದವರು ಮೇಲಾಗಿ ಶಿವನ ವರ ಪ್ರಸಾದಕರು. ಅಂತವರನ್ನು ನಾನಿಲ್ಲದೆ ನೀನೋರ್ವನೆ ಹೋಗಿ ಹೇಗೆ ವಿತ್ತವನ್ನು ಮಾಡಿ ಜಯ ಸಾಧಿಸಿವೆ ವಿಚಾರ ಮಾಡೋ ಸುದರ್ಶನ ನಾ ಮೆಚ್ಚಿದ ನಿನ್ನ ಸೋರತನ. ಆಹೋ ಹಿರಣ್ಯ ಕಂಸನ ವಿಷಯ ಲಕ್ಷ್ಮೀಪತಿ ಬಿಡು ಬಿಡಿ ನಿನ್ನ ಮಾತಂತೆ ಗೋಟೆ ಗೋಟೆ ಕೆಮ್ಮ ಚಡಿ ನಿನ್ನ ಆರ್ಭಟಕ್ಕೆ ಬೋಳಿರೆ ಕೊಂಡರಾದ ಲೋಕಾವತಿ ಬಂಡ ರಕ್ಕಸರು ಖಂಡಿಸಿ ತುಂಡು ತುಂಡು ಮಾಡಿ
ಹೀನಿನ ಪಾಠ ಪಿಂಡಕ ತಂದೆ ಕಡೆಗೆ ಎಲ್ಲದಿದ್ದರೆ ನಾನಿನ್ನ ಆಟವಾದ ಸುದಕ್ಷಿಣ ಚಕ್ರವೆಂಬ ಹೆಸರಾತಕ್ಕೆ ಈ ಇಳಾ ಮಂಡಲದಲ್ಲಿ ಪ್ರಶಸ್ತ ಬಲಶಾಲಿ ಎಂಬೆಂಚೆ ಸಾರ್ಥಕೇನ ಪಕ್ಷಿಮಣನೆ ಬಿಡುಗಡೆ ನಿನ್ನ ಸಂಶಯನೇ ಬೇರೆ ಎಂದ ಸುದರ್ಶನ ಆಗೋ ಸ್ವಾಮಿ ನಾರಾಯಣ ಅದಾದರೆ ಹೇಳುವನು ಕೇಳು. ಚೆನ್ನಾಗಿ ಹೇಳು ಪರಮಾತ್ಮ. ಸುದರ್ಶನ ಪರಮಾತ್ಮ ನಾ ಮೆಚ್ಚಿದೆ ನಿನ್ನ ಸೂರತನ. ಮೆಚ್ಚಬೇಕು ಪರಮಾತ್ಮ. ಆದರೆ ಈಗ ನಿನ್ನಿಂದ ಹೊರತು ಈ ಕಾರ್ಯವನ್ನು ಮಾಡಿ ಎನ್ನ ಮಾನ ಅಭಿಮಾನವನ್ನು ರಕ್ಷಿಸುವರು ಯಾರೂ ಇಲ್ಲ. ಎಲ್ಲ ಸುದರ್ಶನ ಪರಮಾತ್ಮ ಆ ಕಡು ಕುರುಡವರಿಗೆ ಮನುಜ ಮಾತ್ರವರಿಂದ ಮರಣವಿಲ್ಲ. ಆದ ಕಾರಣ ನೀನೇ ಜಯಶಾಲಿಯಾಗಿ ಬಾ ಎಂದು ಆಶೀರ್ವಾದವನ್ನು ಮಾಡಿರುವೆ. ಎಲ್ಲ ಸುದರ್ಶನ ಪರಮಾತ್ಮ ಈ ಕ್ಷಣವೇ ನೀನು ಸಮರ ಸನ್ನುದ್ಧನಾದು ಆ ಮದಂದರನ್ನು ಯಮಪುರಕ್ಕೆ ಸೇರಿಸು. ನಿನ್ನ ಪ್ರತಾಪವು ಜಗಕ್ಕೆ ತಿಳಿಯಲಿ. ಹೋಗಿ ಜಯ ಪಡೆದುಕೊಂಡು ಬಾ ಸುದರ್ಶನ. ಇದೇ ಎನ್ನ ವಚನ. ಮಕಾಜಿ ಹನುಮಂತಪ್ಪನವರು ಸುದರ್ಶನ ಓ ಮಾತೆ ಸ್ವಭಾಗ್ಯದಾತೆ ಜಗತ ಪಾಲಕನಾದ ನಾರಾಯಣ ಕೃಪೆಯಿಂದ ಮೌರ್ಯ ದುಷ್ಟರಕ್ಕ ಸಂಹರಿಸೋದಕ್ಕೆ ಸಮರ ಸಮ್ಮುಖನಾಗಿ ಹೊರಟಿರುವನು. ಈಗ ನನ್ನ ಬಲ ಅಮೃತದಿಂದ ಆಶೀರ್ವಾದ ಮಾಡಿ ಎನ್ನ ಕಳಿಸಮ್ಮ ಜನನೇ ತ್ರಿಲೋಕ ಪಾಮಣೆ ಕನ್ನಡದ ಸುದರ್ಶನ ಆಹೋ ಅಮ್ಮ ಹೇಳುವನ ಕೇಳ ಚೆನ್ನಾಗಿ ಅವರು ಅಮ್ಮಯ್ಯ. ಕಂದ ನಾ ಕೇಳೋ ಚೆನ್ನಾಗಿ ಅವರು ಅಮ್ಮಯ್ಯ. ಮಗನೇ ಜಗಕ್ಕೆ
ಮಾಡಬೇಕಂದ್ರೆ ಹೇಗೆ ಅಮ್ಮಯ್ಯ? ಹೇಳಲೆ ಹೇಳ ಅಮ್ಮಯ್ಯ. ಸದಾ ಸುದರ್ಶನ ಅಹೋ ಅಮ್ಮಯ್ಯ. ಆ ಅದಮನಾದ ಶಕ್ತಿಸಿದನ ಪ್ರಚೋದನ ರುಂಡವನ್ನು ಚೆಂಡಾಡಿ ಲೋಕಕ್ಕೆ ಮಂಗಳವನ್ನುಂಟು ಮಾಡುವ ಕಂದ. ಅಹೋ ಅಮ್ಮಯ್ಯ. ನಿನ್ನ ಕಾರ್ಯವು ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವೆನು. ಈ ಪೀಠವನ್ನು ಅಲಂಕರಿಸು. ನಿನ್ನ ಇಷ್ಟದಂತ ಆಗಲಿ ಅಮ್ಮಯ್ಯ. ನಿನ್ನ ಕಾರ್ಯವು ಜಯವಾಗಲೆಂದು ಜಯದಾರ್ತಿಯನ್ನು ಮಾಡಿದನು. ಜಾಗ್ರತೆಯಿಂದ ಹೋಗಿ ಬಾ ಪುತ್ರ ಕೋಮಲ ಹತ್ರ. ನಿನ್ನ ಇಷ್ಟದಂತೆ ಆಗಲಿ ಅಮ್ಮಯ್ಯ. ಸಾಕು. ಭೂಪತಿ ಶ್ರೀ ಹರಿಯ ಪ್ರೀತಿಯ ಲೋಕಗಂಡ ಬರದು. ಹಾ ಬೋಳಿನ ಹೋದ ಶಕ್ತಿಸುವುದರ ಪ್ರಸದಾತಮರಿಗೆ ಸುತಕ್ಷಣದ ಪಡತರ ಪರಿಕ್ರಮೆಯ ಹಾ ಅವರ ಪಟ್ಟಣದೊಳಗೆ ಮಕ್ಕಳು ಅವರನ್ನು ಸತೆ ಪಡೆದು ಬರಲು ಹೋಗೋಣೆಂದು ಹಾ ದೊಂಗೋರವ ನಡೆಸು. ಹಾ ಪ್ರತವನ್ನು ಚೂಡಿಂದ ಬಿಡಂತ ನಾನು ಸಾರ್ಥ ಅತಿ ಜಾಗ್ರತೆ. ಮೆಸೇಜ್ ಓದಿ ಲಕ್ಷ್ಮಿ ಆ
ನಾನು ಒಂದು ಆಯ್ತವಾದ ಕಾರಣ ಎನ್ನ ಕೈಯಲ್ಲಿ ಖಂಡಿತವಾಗಿ ನಿಮ್ಮ ಪಣ ಉಳಿಯೋದಕ್ಕಷ್ಟೇ ಪರಮ ಪಾಪಿಷ್ಟರೇ. ನಿನಗೆ ತಿಳಿಯೋದಿಲ್ಲವೇ ನಮ್ಮ ಪರಾಕ್ರಮ ವಿಚಾರ? ಸಹಜವಾಗಿ ಬೆಳೆಯುವ ಪ್ರಸೂದರ ಮಾಧ್ಯಮನೇ ನಿನ್ನ ಮನದ ಭ್ರಾಂತಿಯನ್ನು ಬಿಡಿಸಿದ ನಿನಗೆ ಮನದ ಗೆಲುವಿಗಿಂತಲೂ ಮಿಕ್ಕಿ ಮೀರಿದ ಅನೇಕ ಮಂದಿ ದಾರುಚಿರಂ ತಂಡಾಡಿದ ನನ್ನ ಮುಂದೆ ನನ್ನ ಒಣಂಜವನ್ನು ಕಚ್ಚುತ್ತರಲು ಬಂದಿರಿ. ಸಾವು ಸಮೀಪಿಸಿದರೆ ಸಾವಧಾನ ರೀತಿ ತಿಳಿಯಬಂತೆ ನನ್ನ ಮಿತವಚನಗಳು ನಿನ್ನ ಕರ್ಣಗಳಿಗೆ ಕಠೋರವಾಗಿ ತೋರವು. ಇನ್ನದ್ದಕ್ಕೆ ಆಲೋಚಂ ಅಮೃತಂ ವಿಷಂ ಶ್ರೀರಂಭಾವಿಷ್ಠನ ಪಾದಾರಿಂದ ಕಡೆ ಮತ್ತೆ ಮಾಡಿದ್ರೆ ಅನ್ನೋ ಸಖ್ಯ ಬರ್ತಾ ಇದ್ದೆ. ಇಲ್ಲವೇ ಗೋಣ ಬ್ರಹ್ಮಾಂಡವನ್ನು ದಟ್ಟ ಬಡಲೆಂದು ಹೊಡೆಬಿಡಿಯಲೇ ಇಲ್ಲವೇ ನಿಮ್ಮ ಸಂಹರಿಸಿದ ಬಡಿರೆ ಬಾಪುರ ಮುಕ್ಕುವ ಪರಾಕ್ರಮ ಚಿತ್ತವನ್ನು ನೋಡಿ ಮನೋವರ್ಷ ತಾಳುವಂತೆ ಎಲ್ಲ ಪ್ರೀತಿಯ ಒಡ ಹುಟ್ಟಿದವನು ಇಲ್ಲವಂದ ಮೇಲೆ ಎಲ್ಲ ಪೌರುಷ ಪರಾಕ್ರಮದ ಬೆಂಕಿ ಹಚ್ಚಿದೆ. ಈ ಸುದರ್ಶನ ಘಾತಕವನ್ನು ಕುರಿತು ನಮ್ಮ ತಮ್ಮ ನಮ್ಮ ಮಗನಿಗೆ ಎಂದಿಗೆ ಮಾತುವಾರು ಬಳಿರೆ ಎನ್ನ ಮುಂದೆ ಸಾಗಲಾರ್ದು ನಿನ್ನ ಒಣಗರ್ಭವೇ ಬಳಿರೆ ಅನ್ನ ಮತ್ತನ್ನು ಮೀರಿ ನೀನು ಬರಕ್ಕೆ ಅನುಮತರೆ ಖಂಡಿತವಾಗಿ ಹುಳೇರಾದ ನಿನ್ನ ಜೀವ ಈ ಚತ್ತು ಸುಧನ್ ಮಾತಮಾಡೆ ಎನ್ನ ಮತ್ತನ್ನು ಮೀರಿ ನೀನು ಬರಕ್ಕೆ ಅನುಮತರೆ ವರವನ್ನು ಕೊಟ್ಟು ನಿಜ ಆದರೆ ನಿರ್ಜೀವಿಯಾದ ಶ್ರೀಹರಿಯ ಕೌದರ ಚಕ್ರ ನಿನ್ನಂತ ಕುಳ್ಳ ಗಂಜಲ ತಿರುಗಂಡಾಡಿಯ ನಮ್ಮಲ್ಲಿ ನಿನ್ನ ಅನುಜನಿಗೆ ನೀನು ಸಹ ನಮಗೆ ತುಳಕ್ಕೆ ಸಮಾನ ಕೇಳಬೇಕಾದ್ರೆ ಇಕ್ಕೆ ತಿನ್ನಲೇ ಬೇಗನೆ ವಿಷ್ಣುವಿನ ನಿನ್ನಂತಹ ಬಲವರ್ಮಿತನಿಗೆ ಈ ಶಕ್ತಿ ಸುಮ್ಮನೆ ಬಾಪುರೇ ಈ ಶಕ್ತಿ ಸುಮ್ಮನ ಮಹಾರಾಜನೇ ವೀರಾಜ ವೀರ ಅಸುರ ಕುಲ ಚಕ್ರ ವೈರಿಗಳ ಯಾವತ್ತು ಲೋಕಗಳಿಲ್ಲವೆಂದು
ಜಗದೀಶರ ಬಿಡಿ ಬಿಡಿ ನಿನ್ನದ್ರ ಕಾರ ಕೈಯಲ್ಲಿ ಚಮ್ಮಾರ ನೀನು ಅಂತ ಬಲೆಟ್ಟನಾದ್ರೆ ಮಾಡಿ ಅನ್ನೋ ಸಮರ ಜೀವದ ಮೇಲೆ ಆಸೆ ಬಿಲ್ಲ ಮಾತೆ ಮಾತನಾಡದೆ ಸೇರೋ ಅಂತ ಪೂರ ನಿನ್ನ ಶಿರವನ್ನ ಹರಿಯ ಗಡೆ ಬರುತ್ತೀರಿ ಅನ್ನೋ ಗೋಲಾಕಾರದ ಸರ ಇದರಿಂದ ಖಂಡಿತವಾಗಿ ಹೋಲಾದು ನಿನ್ನ ಶಿರ ಜಗತ್ತಿಂದ ಇದ್ದೇ ಕೆಲವೇ ಹೆಸರ ಶ್ರಮತ್ರದಲ್ಲಿ ಮಾಡುವ ಶಕ್ತಿ ಸುಧನ ಪ್ರಸೋದನ ಆದರೆ ದೇವನಾದ ಅಷ್ಟುಗಿದ ಆಗದ ಕಾರಣ ನಾನು ಮಾಡಿ ಬಂದಿರ್ನಲ್ಲ ಈಗ ವೈಕುಂಠಕ್ಕೆ ಯಾವ ತೊಂದರೆವಿಲ್ಲವಾಯ್ತು ನೀನಿನ ಲಕ್ಷ್ಮೀ ದೇವನಿಗೆ ಸುಖದಿಂದ ಕಾಲವನ್ನು ಕಳೆತಾ ಜಗತ್ ಬಾಳನ ಮಾಡಿ ಭಕ್ತರನ್ನು ಕಾಪಾಡಿದೇವ ದೀನ ಬಂದವ ಶ್ರೀಮನ್ನಾರಾಯಣ ಬೋಳಿಗೆ ದುಷ್ಟರಾದರು ಶಕ್ತಿ ಜೂನ ಪ್ರಸಿದ್ಧನಾದರು ಎಂದಿಂದಾದರು ಮರಣ ನಿನ್ನಿಂದಾಗದ ಕಾರ್ಯ ನಾನು ಮಾಡಿ ಬಂದಿರಲ್ಲ ಈಗ ವೈಕುಂಠಕ್ಕೆ ಯಾವ ತೊಂದರೆವಿಲ್ಲವಾಯ್ತು ನೀನು ಲಕ್ಷ್ಮೀ ದೇವನಿಗೆ ಸುಖದಿಂದ ಕಾಲವನ್ನು ಕಳೆಯುತ್ತಾ ಜಗತ್ ಪಾಲನೆ ಮಾಡಿ ಭಕ್ತರನ್ನು ಕಾಪಾಡಿದೇವ ದೀನ ಬಂದವೇ ಸುದರ್ಶನ ನಾಮೆಚ್ಚಿದೆ ನಿನ್ನ ಸೂರತನ ಸುದರ್ಶನ ಸ್ವಾಮಿ ನಾರದರೆ ಆ ದುಷ್ಟ ರಕ್ಕಸರ ಉಪಟಳವು ಅಧಿಕವಾಗಿದ್ದು ಅದನ್ನು ಪರಿಹರಿಸುವುದು ನಿನ್ನಿಂದಲ್ಲದೆ ಇನ್ನು ಅನೇಕ ಆಯುಧಗಳನ್ನು ಧರಿಸಿದ ಈ ಮಹಾವಿಷ್ಣುವಿನಿಂದಲೂ ಆಗಲಿಲ್ಲ ಅಲ್ಲವೇ ಸುದರ್ಶನ ನಾರದರೆ
ಇಂಥ ಅಸಾಧ್ಯ ಕಾರ್ಯ ಮಾಡಿ ಜಯ ಪಡೆದು ಬಂದ ನಿನ್ನಂತ ಪರಾಕ್ರಮಶಾಲಿ ಈ ಮೂರು ಲೋಕದಲ್ಲಿಯೇ ಯಾರು ಇಲ್ಲ. ಸುದರ್ಶನ, ನಿನಗೆ ಯಾರು ಇಲ್ಲ ಸರಿಸಮಾನ. ರೇಣುಗರಾಜ ಅಹೋ ಮಧುಕೈಟ ಮದ್ದಣ, ನಾರದ, ನಿನ್ನ ನೆಚ್ಚಿನ ಆಯುಧವಾದ ಈ ಸುದರ್ಶನನನ್ನು ನಿನ್ನ ಹಸ್ತದೊಳಿಡಿಯದೆ ಮೌನವಾಗಿರಲು ಕಾರಣವೇನು? ಮೇಲಾಗಿ ಈ ಚಕ್ರಾಯುಧವು ನೀನು ಜಯಿಸಲಾಗದಂತ ಪ್ರಚಂಡ ಧನುಜರನ್ನು ಸಂಹರಿಸಿ ಬಂದಿರಬಹುದು. ಇಂಥ ಬಲವಾದ ಆಯುಧದ ಸಹಾಯ ನಿನಗೆ ಬೇಕಿಲ್ಲವೇ? ಮುಂದೆ ಇಂಥ ಸಮಯ ಸಂದರ್ಭ ಬಂದೊದಗಿದಾಗ ಈ ಸುದರ್ಶನನನ್ನು ಧಿಕ್ಕರಿಸಿದರೆ ನಿನಗೆ ಸಹಾಯ ಮಾಡುವರು ಯಾರು? ತತ್ಕಾರಣ ಈ ಧೀರ ಸುದರ್ಶನನನ್ನು ಸ್ವೀಕರಿಸು ನಾರಾಯಣ. ಅಧಿಕ ಬಲ ಗುರಿಯ ಅಹೋ ಶಾರದ ತನಯ, ಸ್ವಾಮಿ ನಾರಾಯಣ. ನೀನ್ ಹೇಳುವ ಮಾತು ನಿಜ. ಆದರೆ ನಾನೆಂಬ ಅಹಂಕಾರ ಮತ್ತೇರಿದವರಿಗೆ ತಕ್ಕ ಪ್ರಾಚಿತ್ಯವನ್ನು ಮಾಡಬೇಕಾದದ್ದು ಎನ್ನ ಕರ್ತವ್ಯ. ಎಲ್ಲ ಮದ ಹೊಂದಿದ ಅಹಂಕಾರಿ ಸುದರ್ಶನ, ಈಗ ನಿನಗೆ ನಾನೇ ವಿಷ್ಣುಗಿಂತ ಅಧಿಕನೆಂದು, ಆತನ ಮಾಡದ ಕಾರ್ಯವು ನಾನೇ ಮಾಡಿರುವೆನೆಂದು ಅಮ್ಮ ಬಂದಿದೆಯಲ್ಲ, ತಪ್ಪನ್ನು ಸಂಸು ನಾರಾಯಣ. ಅಹಂಕಾರ ಮತ್ತವರಾದವರಿಗೆ ವೈಕುಂಠದಲ್ಲಿ ಸ್ಥಾನವಿಲ್ಲ. ಕಾರಣ ನಿನ್ನ ಯೋಗ್ಯತೆಯ ಬಲಗಳನ್ನು ತಿಳಿಯುವುದಕ್ಕಾಗಿ ನೀನು ಮಹಿಷ್ಮತಿ ನಗರದಲ್ಲಿ ಕೃತವೀರನ ಮಗನಾಗಿ ಜನಿಸು. ಎಲ್ಲ ಸುದರ್ಶನ, ಪರಮಾತ್ಮ, ನಿನಗೆ ಸಕಲ ವಿದ್ಯೆಗಳನ್ನು ದಾರಿ ಎರೆದು ತರುವಾಯ ನಾನು ಜಮದಗ್ನಿ ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿ ಪರಶುರಾಮನೆಂಬ ಹೆಸರು ಪಡೆಯುವೆ. ಆಗ ನನಗೂ ನಿನಗೂ ವಿದ್ಯೆ ನಡೆಯಲಿ. ನಮ್ಮಿಬ್ಬರಲ್ಲಿ ಹೆಚ್ಚಿನ ಸೂರರು ಯಾರೆಂಬುದನ್ನು ಈ ಜಗದ ಜನತೆ ನಿರ್ಧರಿಸಲಿ. ಎಲ್ಲ ಸುದರ್ಶನ, ಪರಮಾತ್ಮ, ಈಗ ಎನ್ನ ಕೃಪೆಯಿಂದ ಮಹಿಷ್ಮತಿ ನಗರವನ್ನು ಸೇರೋ ಸುದರ್ಶನ ತಡ ಮಾಡದ ಈ ಕ್ಷಣ. ಹೌದು, ದೇವಾತಿ ದೇವನನ್ನು ಅಪರಾಧವನ್ನು ವಂದಿಸು. ಅಪ್ಪಣೆ ಅಂತ ಧನುಜರ ಸಂಘರ್ಷ ಬರುವಾಗ ಅರಿತು ಮರಿತಾದರೆ ನೀನು ಮಾಡದ ಕಾರ್ಯ ನಾನೇ ಮಾಡಿ ಬಂದಿರುವುದು. ಲೋಕದಿಂದ ನಾನು ಈ ಮಾತು ನುಡಿದಿರೋನು. ಈ ಮಾತು ಸಹಜ. ಇಷ್ಟು ಮಾತಿಗೆ ನಿಮ್ಮ ಸಿಟ್ಟು ಯಾತಕ್ಕೆ? ಸಿಟ್ಟ ತನ್ನವರಿ ಶಾಂತಿ ಪರರ ಬೇರೆ ಎಂಬ ಮಾತಿನಂತೆ ಸಿಟ್ಟಾರಿ ಶಾಂತಿಯನ್ನು ತಾಳೆ ನನ್ನ ಬಾಲ ಸದ ನನ್ನ ದೇಶ ಮಧುಸೂದನ, ಇದೇ ನನ್ನ ವಿಜ್ಞಾಪನ. ಎಲ್ಲ ಮದವಂದಿದ ಅಹಂಕಾರಿ ಸುದರ್ಶನ, ಪರಮಾತ್ಮ, ಕೇಳನ್ನ ಹಿತವಚನ ಚೆನ್ನಾಗಿ ಹೇಳು ಪರಮಾತ್ಮ. ಮದವೆಂಬುದು ಅರ್ಷಡ್ ವರ್ಗಗಳಲ್ಲಿ 5ನೇದು. ಎಲ್ಲ ಸುದರ್ಶನ, ಪರಮಾತ್ಮ, ಇದಕ್ಕೆ ಅಮ್ಮು ಅಹಂಕಾರ ಎನ್ನುವರು. ಮನುಷ್ಯನ ತೇಜಸ್ವಿಯನ್ನು ನಶಿಸಿ ನಾಶ ಮಾಡುವುದು. ಇದು ಸರ್ವ ಜೀವಿ ಜಂತುಗಳಲ್ಲಿ ಕಂಡು ಬರುವುದು. ಎಲ್ಲ ಸುದರ್ಶನ, ಪರಮಾತ್ಮ, ಇಂಥ ಗರ್ವ ನಾಶವಾಗದಿದ್ದರೆ ಮುಂದೆ ಮದೋನ್ಮತ್ತವನಾದವನಿಂದ ಯಾವ ಕಾರ್ಯವೂ ಆಗಲಾರದು. ತತ್ಕಾರಣ ಮದೋನ್ಮತ್ತನಾಗಿ ಮಹಿಷ್ಮತಿ ನಗರದಲ್ಲಿ ಜನಿಸಿದ ನಿನ್ನನ್ನು ಸಂಹಾರ ಮಾಡಿ ನಿನಗೆ ಉಂಟಾದ ಗರ್ವವನ್ನು ಅಳಸಿ ಎನ್ನ ಸೇವಕಾಂಕ್ಷೆಗೆ ಖಂಡಿತವಾಗಲು ನಿನ್ನನ್ನು ಧರಿಸುವೆ. ಹೋಗು ಸುದರ್ಶನ, ಮಾಡದಿರು ಮುಂದಿನ ಆಲೋಚನೆ. ಓ ದೇವಾದಿ ದೇವ, ನನ್ನ ಅಪರಾಧವನ್ನು ವಂದಿಸು. ನನಗತ್ತೂ ಗರ್ಭ ಬಂದಿದ್ದು ನಿಜ. ಆದರೆ ನಿನ್ನ ಶರಣ ಸೇವಕನಾದ ನಾನು ನಿನ್ನಡನ್ನು ಯುದ್ಧವನ್ನು ಮಾಡಲೇ ತಂದೆ ಮಕ್ಕಳು ಬಡದ. ಅಯ್ಯೋ ಶಿವ ಶಿವ, ನಿನಗೆ ಎಂತ ಜ್ಞಾನ ಆವರಿಸಿತಲ್ಲ. ನಾನೇ ಆ ವಿಷ್ಣುಗಿಂತ ಅಧಿಕ ಬಲವಂತನೆಂದು ದುಷ್ಟ ನಿಡಿಯು ಎನ್ನ ಮಾಂದ್ಯಕ್ಕೆ ಹೋಗಬಿತ್ತು. ಈ ಚಿತ್ರವೇ ನನಗೆ ತಿಳಿದಂತಾಯ್ತು. ಸ್ವಾಮಿ ಪಕ್ಷವಾಣನೇ ಸುದರ್ಶನ, ಜಗದ ಹಾಕೋತೆಗೆ ನೀನೇ ಕಾಣಬತ್ತಲ್ಲವೇ? ಅವನು ಜ್ಞಾನಿಯಾದ ಎಲ್ಲ ತಪ್ಪನ್ನು ಸಂಚಿದ್ದೇವೆ. ನಿನ್ನ ಆಜ್ಞೆಯನ್ನು ಮೀರಿ ನಡೆಯಲು ಯಾರಿಂದ ಸಾಧ್ಯವಿಲ್ಲ. ಈಗ ನಿನ್ನ ಆಜ್ಞೆಯನ್ನು ಪರಿಪಾಲನೆ ಲಕ್ಷ್ಮೀಪತಿ ನಾವು ಅದು ಹೋಗಬೇಕತೆ. ಹೋಗುವಾರ ಸುದರ್ಶನ, ಸಾರತೆ ಉಪದಿ ಲೋಕಕಂಟಕರಾದ ಶಕ್ತಿ ಚೂದನ ಪ್ರಚೋದನ ಅದನ್ನು ಸಂಹರಿಸಿದನ. ಅಚ್ಯುತನ ಆಜ್ಞೆಯಿಂದ ಲೋಕದ ಮಿಶ್ಮತ ನಗರಕ್ಕೆ ಪ್ರಯಾಣ ಸರತೆ ಗಂಡ
ಜಾತಿ ಜಾಗದ